ಗುರುವಿನ ಗುಲಾಮನಾಗುವ ತನಕ ಸಿಗುವುದನ್ನು ನಮ್ಮ ಮಕ್ಕಳ ಜೀವನದಲ್ಲಿ ತಂದೆ ತಾಯಿ ನಂತರ ಮುಖ್ಯವಾದ ಪಾತ್ರವನ್ನು ವಹಿಸುವುದು ಶಿಕ್ಷಕರು. ಇಂಥ ಶಿಕ್ಷಕರ ಸ್ಥಾನಮಾನವನ್ನು ನಮಗೆ ಕೊಟ್ಟಿದ್ದು ಈ ಮಠದ ಕುರುಬರಳ್ಳಿ ಶಾಲೆ. ಇಲ್ಲಿಯ ಶಿಕ್ಷಕರು ನಮ್ಮನ್ನು ತಮ್ಮಲ್ಲಿ ಒಬ್ಬರನ್ನಾಗಿ ನೋಡಿದರು. ನಾವು ಈ ಶಾಲೆಯಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ಎಂದೂ ಮರೆಯಲಾಗದಂತಹ ಅನುಭವವನ್ನು ಕೊಟ್ಟಿತು. ಇಲ್ಲಿಯ ಶಿಕ್ಷಕರು ಮತ್ತು ಮಕ್ಕಳು ತೋರಿಸಿದ ಪ್ರೀತಿ ಮಾತಲ್ಲಿ ಹೇಳಲು ಸಾಧ್ಯವಿಲ್ಲ. ನಾವು ಈ ಮಕ್ಕಳ ಜೊತೆಗೆ ಬೆರೆತು ನಮ್ಮ ಕಾಲೇಜನ್ನೇ ಮರೆತೆವು. ಈ ಶಾಲೆಯ ಪ್ರತಿಯೊಬ್ಬ ಮಕ್ಕಳು ಸಹ ಶಿಸ್ತು, ಸಮಯ ಪ್ರಜ್ಞೆ ಮತ್ತೆ ವಿವಿಧ ಕೌಶಲ್ಯಗಳನ್ನು ಅಳವಡಿಸಿಕೊಂಡಿದ್ದಾರೆ. ಈ ಶಾಲೆಯಲ್ಲಿ ಓದುವುದಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡದೆ ಕಲೆ ಮತ್ತು ಸಂಸ್ಕೃತಿಗೂ ಸಹ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವ ಜನರ ಮಧ್ಯೆ ತನ್ನದೇ ಆದ ಗೌರವದಿಂದ ಈ ಶಾಲೆ ಇದೆ. ಇಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಥಶಾಸ್ತ್ರ, ಗಣಿತಶಾಸ್ತ್ರ, ಸಮಾಜಶಾಸ್ತ್ರದಲ್ಲಿ ತಮ್ಮದೇ ಆದ ಹಿಡಿತವನ್ನು ಸಾಧಿಸಿದ್ದಾರೆ. ಅನೇಕ ಕೌಶಲ್ಯ, ಸಾಮಾಜಿಕ ಜ್ಞಾನ ಮತ್ತು ಸಾಮಾಜಿಕ ಪ್ರಜ್ಞೆಯನ್ನು ಅಳವಡಿಸಿಕೊಂಡಿದ್ದಾರೆ. ಈ ಶಾಲೆಯು ಯಾವುದೇ ಖಾಸಗಿ ಶಾಲೆಗೆ ಏನು ಕಮ್ಮಿ ಇಲ್ಲ. ಈ ಮಕ್ಕಳಲ್ಲಿರುವ ಶಿಸ್ತು, ಏಕಾಗ್ರತೆ ಇವರನ್ನು ಜ್ಞಾನ ಭಂಡಾರವನ್ನಾಗಿ ಮಾಡಿದೆ. ಇಲ್ಲಿಯ ಶಿಕ್ಷಕರು ನಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಮಾರ್ಗದರ್ಶನವನ್ನು ಮಾಡಿದರು. ಮಕ್ಕಳೊಂದಿಗೆ ಹೇಗೆ ಬರೆಯಬೇಕು, ವಿಷಯವನ್ನು ಹೇಗೆ ಅರ್ಥ ಮಾಡಿಸಬೇಕು ಎಂಬುದನ್ನು ತಿಳಿಸಿದರು. ನಾವು ಮಾಡಿದ ತಪ್ಪುಗಳನ್ನು ನಗುತ್ತಲೇ ಸರಿ ಮಾಡಿಕೊಳ್ಳಲು ಹೇಳುತ್ತಿದ್ದರು. ಇಲ್ಲಿಯ ಮಕ್ಕಳು, ಶಿಕ್ಷಕರು ಮತ್ತೆ ಈ ಶಾಲೆಯು ನಮಗೆ ತುಂಬಾ ಕಲಿಸಿತು. ಬೇಜಾರಾಗುವ ಸಂಗತಿ ಏನಂದ್ರೆ ಈ ಶಾಲೆಯಲ್ಲಿ ಇಂದು ನಮಗೆ ಕೊನೆಯ ದಿನ. ಇಲ್ಲಿ ಕಳೆದಂತ ಕ್ಷಣವನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ನಮಗೆ ಅರಿವಿಲ್ಲದೆ ನಮ್ಮಿಂದೇನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಬಿಡಿ. ನೀವು ಇಲ್ಲಿ ನಮಗೆ ಕೊಟ್ಟಂತಹ ಪ್ರೀತಿ ಸಹಕಾರಕ್ಕೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇವೆ.